ಇಂದು ಕಿಗ್ಗಾದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ನೇತೃತ್ವದಲ್ಲಿ ಸಂಘದ ವಿವಿಧ ಕ್ಷೇತ್ರದ ಪ್ರಮುಖರು ಮತ್ತು ಕಾರ್ಯಕರ್ತರು ಕಿಗ್ಗಾದಲ್ಲಿ ರುದ್ರಾಭಿಷೇಕವನ್ನು ಮಾಡಿ ಅಲ್ಲಿಂದ 7 ಕಿಲೋಮೀಟರ್ ಪಾದಯಾತ್ರೆಯ ಮುಖಾಂತರ ನರಸಿಂಹ ಪರ್ವತಕ್ಕೆ ಹೋಗಿ ಪೂಜೆಯನ್ನು ಮಾಡಿ ಅನ್ನದಾನ ಕಾರ್ಯಕ್ರಮ ಮಾಡಲಾಯಿತು. ಸುಮಾರು 250ಕ್ಕೂ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತು ಪ್ರಮುಖರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಜನವರಿ 22ನೇ ತಾರೀಕು ಮುಂದುವರಿಸಿಕೊಂಡು ಹೋಗಲು ನಿಶ್ಚಯಿಸಲಾಯಿತು. ಋಷ್ಯಶೃಂಗ ನಡೆಗೆ ಬಜರಂಗಿಗಳ ನಡಿಗೆ. ಶ್ರೀರಾಮನ ಜನನಕ್ಕೆ ಕಾರಣವಾದ ದಶರಥ ಮಹಾರಾಜರು ಋಷ್ಯಶೃಂಗ ಮುನಿಗಳಿಂದ ಪುತ್ರ ಕಾಮೇಷ್ಟಿ ಯಾಗ ನಡೆಸಿ ಅದರಿಂದ ಸಿಕ್ಕ ಪ್ರಸಾದ ರೂಪದ ಪಾಯಸ ಸೇವಿಸಿ ಕೌಸಲ್ಯ, ಸುಮಿತ್ರೆ ಮತ್ತು ಕೈಕೇಯಿ ದೇವಿ ಗರ್ಭ ಧರಿಸಿದ ವಿಷಯ ರಾಮಾಯಣದಲ್ಲಿ ಉಲ್ಲೇಖವಾಗಿದೆ. ಋಷ್ಯಶೃಂಗ ಮಹಾಮುನಿಗಳು ಶೃಂಗೇರಿ ಸಮೀಪದ ಕಿಗ್ಗಾದ ನೃಸಿಂಹ ಪರ್ವತದಲ್ಲಿ ವಾಸವಿದ್ದು ಇಂದಿಗೂ ಮಳೆ, ಪುತ್ರ ಸಂತಾನ ಹಾಗೂ ವಿವಾಹ ಪ್ರಾಪ್ತಿಗಾಗಿ ಪ್ರಸಿದ್ಧವಾಗಿರುವ ಈ ಪುಣ್ಯಭೂಮಿಗೆ ಅಯೋಧ್ಯೆಯಲ್ಲಿ ಜನವರಿ 22ರಂದು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆಯ ಸಮಯದಲ್ಲಿ ಇಲ್ಲಿಂದ ಪ್ರಸಾದ ಅಯೋಧ್ಯೆಗೆ ತಲುಪಲಿದೆ. ಈ ಪುಣ್ಯಭೂಮಿಗೆ ದಿನಾಂಕ 20/1/2023 ಶನಿವಾರ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಶೃಂಗೇರಿ ಜಿಲ್ಲೆ ಇವರ ವತಿಯಿಂದ ಕಿಗ್ಗಾದಿಂದ ನೃಸಿಂಹ ಪರ್ವತದಿಂದ ವರೆಗೆ ರಾಮ ಸಂಕೀರ್ತನ ಭಜನೆಯಿಂದ ಕಾಲ್ನಡಿಗೆಯಲ್ಲಿ ಪರ್ವತ ಏರಿ ಪೂಜೆ ನಡೆಸಲು ತೀರ್ಮಾನಿಸಿದ್ದು ಎಲ್ಲ ಹಿಂದೂ ಸಮಾಜದ ಬಂಧುಗಳು, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಶೃಂಗೇರಿ ಜಿಲ್ಲೆ ತಪೋಭೂಮಿ ಆಗಬೇಕು, ಒಂದು ಯಾತ್ರಿಕ ಸ್ಥಳ ಆಗಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ಈ ಪವಿತ್ರತೆಯನ್ನು ಉಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಇವತ್ತು 20 ತಾರೀಕು ಮಾಡಿದ್ದೇವೆ. ಆದರೆ ಮುಂದಿನ ದಿನಗಳಲ್ಲಿ ಪ್ರತಿ ಜನವರಿ 22ನೇ ತಾರೀಕು ಪವಿತ್ರ ಅಯೋಧ್ಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ದಿನ ಜನವರಿ 22ನೇ ತಾರೀಕು ಪ್ರತಿ ಜನವರಿ 22ನೇ ತಾರೀಕು ಕಿಗ್ಗಾದಲ್ಲಿ ರುದ್ರಹೋಮನ ಮಾಡಿ ನಾವು ಋಷಿಂಗ ತಪೋಭೂಮಿಗೆ ಬರುವಂಥದ್ದಾಗಬೇಕು. ಇದರಲ್ಲಿ ಇಡೀ ಹಿಂದೂ ಸಮಾಜ ಪಾಲ್ಗೊಳ್ಳಬೇಕು. ಈ ಪವಿತ್ರತೆಯನ್ನು ಉಳಿಸ್ಕೊಳ್ಳುವಂಥದ್ದು ಇಡೀ ಹಿಂದೂ ಸಮಾಜದ ಕೆಲಸಗಳಾಗಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಇವತ್ತು ಏನಿದೆ ಒಂದು ಸುಮಾರು ತಾಯಂದಿರ ಸಮ್ಮುಖದಲ್ಲಿ 250ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ನಾವು ಆಗಮಿಸಿ ಬಂದು ಪೂಜೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ವಾಪಸ್ ತೆರಳ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮದೇ ಜಿಲ್ಲೆಯಾದಂಥ ದೇವಿರಮ್ಮನ ಬೆಟ್ಟದಲ್ಲಿ ಇಡೀ ಹಿಂದೂ ಸಮಾಜ ಹೇಗೆ ಹೋಗಿ ಪೂಜೆಯನ್ನು ಮಾಡುತ್ತೆ ದೀಪಾವಳಿ ಸಮಯದಲ್ಲಿ, ಅದೇ ರೀತಿಯಾಗಿ ಜನವರಿ 22ನೇ ತಾರೀಕು ಇಡೀ ಹಿಂದೂ ಸಮಾಜ ತಾಯಂದಿರ ಸಮ್ಮುಖದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮಗಳಾಗಿ ಮುಂದಿನ ದಿನಗಳಲ್ಲಿ ಇದೊಂದು ಹಿಂದೂ ಸಮಾಜದ ತಪೋಭೂಮಿಯಾಗಿ ಶ್ರದ್ಧೆ ಉಳಿಬೇಕು ಅನ್ನೋ ದೃಷ್ಟಿಯಿಂದ ನಾವೊಂದು ಯಾತ್ರೆಯನ್ನು ಕೈಗೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇಡೀ ಹಿಂದೂ ಸಮಾಜ ಇದಕ್ಕೆ ಕೈ ಜೋಡಿಸಬೇಕು ಅಂತ ಹೇಳಿ ವಿಶ್ವ ಹಿಂದೂ ಪರಿಷತ್ತಿನ ಪರವಾಗಿ ನಾನು ಕೇಳ್ತೇನೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು.